ಹಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, 100% ಲೈಫಿಗೆ ಕ್ಲಾರಿಟಿ ಕೊಡುವಂತಹ ಈ ಮೋಟಿವೇಶನ್ ಜೊತೆ ನಾವು ಇಂಗ್ಲಿಷ್ ಸೆಂಟೆನ್ಸ್ ಅನ್ನು ಕಲಿಯಕ್ಕೆ ಪ್ರಯತ್ನ ಮಾಡೋಣ. ದೇರ್ ಈಸ್ ಎಂಬ ಈ ಪದದ ಅರ್ಥ ಏನು ಗೊತ್ತು? ಇದೆ ಎಂಬ ಅರ್ಥ ಬರುತ್ತೆ. ಓಕೆ, ದೇರ್ ಈಸ್. ಈಗ ಫಾರ್ ಎಕ್ಸಾಂಪಲ್ ಈ ನೋ, ಇಲ್ಲಿ ಕೊಟ್ಟ ಬಹಳಷ್ಟು ನೋ ಇದೆಯಲ್ಲ, ಅದನ್ನು ತಗೊಂಡು ದೇರ್ ಈಸ್ ಪರ್ಫೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು? ಪರಿಪೂರ್ಣ ಸಂಬಂಧ ಇದೆ. ದೇರ್ ಈಸ್ ಪರ್ಫೆಕ್ಟ್ ಜಾಬ್ ಅಂದ್ರೆ ಏನು? ಪರ್ಫೆಕ್ಟ್ ಜಾಬ್ ಇದೆ ಎಂಬ ಪದ ಅರ್ಥ ಆಗುತ್ತೆ. ಸೊ ಅದೇ ಬಿಟ್ಟು ದೇರ್ ಈಸ್ ನಂತರ ನೋ ಹಾಕಿದ್ರೆ ದೇರ್ ಈಸ್ ನೋ ಪರ್ಫೆಕ್ಟ್ ರಿಲೇಶನ್ಶಿಪ್ ಅಂದ್ರೆ ಏನು ಅರ್ಥ ಆಗುತ್ತೆ? ಪರಿಪೂರ್ಣ ಸಂಬಂಧ ಎಂಬುದು ಇಲ್ಲ ಅಂತ ಅರ್ಥ. ಈ ನೋ ಜಾಗದಲ್ಲಿ ಬೇಕಾದ್ರೆ ನೆವರ್ ಎಂಬ ಪದವನ್ನು ಹಾಕಬಹುದು. ಹೆಂಗೆ ಆಯ್ತು? ದೇರ್ ಈಸ್ ನೆವರ್ ಪರ್ಫೆಕ್ಟ್ ರಿಲೇಶನ್ಶಿಪ್ ಅಂದ್ರೆ ಪರಿಪೂರ್ಣ ಸಂಬಂಧ ಎಂಬುದು ಇಲ್ವೇ ಇಲ್ಲ ಅಂತ ಅರ್ಥ. ದೇರ್ ಈಸ್ ನೋ ಪರ್ಫೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳಿದರೆ ಪರಿಪೂರ್ಣ ಸಂಬಂಧ ಇಲ್ಲ ಅಂತ ಅರ್ಥ. ದೇರ್ ಈಸ್ ನೆವರ್ ಪರ್ಫೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳಿದರೆ ಪರಿಪೂರ್ಣ ಸಂಬಂಧ ಇಲ್ವೇ ಇಲ್ಲ. ನಾವು ನೆವರೇ ಹಾಕೋನ್ವಾ? ಇದು ರಿಯಲ್ ಹೌದಲ್ವಾ? ನೋ ಬದಲಾಗಿ ನೆವರ್. ಓಕೆ, ದೇರ್ ಈಸ್ ನೆವರ್ ಪರ್ಫೆಕ್ಟ್ ಜಾಬ್, ಪರಿಪೂರ್ಣ ಕೆಲಸ ಎಂಬುದು ಇಲ್ವೇ ಇಲ್ಲ. ದೇರ್ ಈಸ್ ನೆವರ್ ಪರ್ಫೆಕ್ಟ್ ಪೇರೆಂಟ್, ಪರಿಪೂರ್ಣ ತಂದೆ ತಾಯಿ ಎಂಬುದು ಇಲ್ವೇ ಇಲ್ಲ. ದೇರ್ ಈಸ್ ನೆವರ್ ಪರ್ಫೆಕ್ಟ್ ಕಿಡ್, ಪರಿಪೂರ್ಣ ಮಗು ಎಂಬುದು ಇಲ್ವೇ ಇಲ್ಲ. ದೇರ್ ಈಸ್ ನೆವರ್ ಪರ್ಫೆಕ್ಟ್ ಫ್ರೆಂಡ್, ಪರಿಪೂರ್ಣ ಸ್ನೇಹಿತ ಎಂಬುದು ಇಲ್ವೇ ಇಲ್ಲ. ದೇರ್ ಈಸ್ ನೆವರ್ ಪರ್ಫೆಕ್ಟ್ ಬಾಡಿ, ಪರಿಪೂರ್ಣ ದೇಹ ಎಂಬುದು ಇಲ್ವೇ ಇಲ್ಲ. ದೇರ್ ಈಸ್ ನೆವರ್ ಪರ್ಫೆಕ್ಟ್ ಲೈಫ್, ಪರಿಪೂರ್ಣ ಜೀವನ ಎಂಬುದು ಇಲ್ವೇ ಇಲ್ಲ. ಇದು 100% ಇದು ನಾವು ಎಕ್ಸೆಪ್ಟ್ ಮಾಡಬೇಕು, ಹೌದಲ್ವಾ? ದಟ್ಸ್ ವೈ ಅಂದ್ರೆ ಬಿಕಾಸ್ ಆಫ್ ದ್ಯಾಟ್ ಅಂತ ಅರ್ಥನ ಯೂಸ್ ಮಾಡಬಹುದು. ಆದ್ದರಿಂದ ದೇರ್ ಈಸ್ ಬ್ಯೂಟಿ ಅಂಡ್ ಪೀಸ್ ಅಂತ ಹೇಳಿದ್ರೆ ಏನು? ಸೌಂದರ್ಯ ಮತ್ತು ಶಾಂತಿ ಇದೆ. ದೇರ್ ಈಸ್ ಇದೆ. ನೋ ಅಂತ ಹಾಕಿದ್ರೆ ದೇರ್ ಈಸ್ ನೋ ಬ್ಯೂಟಿ ಅಂತ ಹೇಳಿದ್ರೆ ಬ್ಯೂಟಿ ಇಲ್ಲ ಅಂತ ಅರ್ಥ ಆಯ್ತು. ದೇರ್ ಈಸ್ ಇದೆ, ಇದರ ನಂತರ ಯಾವ ಪದ ಬೇಕಾದ್ರೂ ಹಾಕಬಹುದು, ಇದೆ ಎಂಬ ಅರ್ಥ ಬರುತ್ತೆ. ದೇರ್ ಈಸ್ ಬ್ಯೂಟಿ ಅಂಡ್ ಪೀಸ್, ಸೌಂದರ್ಯ ಮತ್ತು ಶಾಂತಿ ಇದೆ. ಇನ್ ಕಲ್ಟಿವೇಟಿಂಗ್ ಅಂತ ಹೇಳಿದರೆ ಇವುಗಳನ್ನು ಬಳಸುವುದರಲ್ಲಿ, ಇನ್ ಕಲ್ಟಿವೇಟಿಂಗ್ ದೀಸ್ ಅಂತ ಹೇಳ್ತೀನಿ. ಇಲ್ಲಿ ನಾನು ಕೆಳಗೆ ಕೊಟ್ಟ ಐಟಮ್ಸ್ ಗಳಿದೆಯಲ್ಲ, ಇದನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸಿದರೆ ಖಂಡಿತವಾಗಿ ನಮ್ಮ ಜೀವನ ಸೌಂದರ್ಯಮಯವಾಗಿರುತ್ತೆ. ಅದೇನು? ಒಂದು ಟಾಲರೆನ್ಸ್ ಅಂತ ಹೇಳ್ತೀವಿ. ಇದೊಂದು ನಾಮಪದ. ಟಾಲರೇಟ್ ಅಂದ್ರೆ ಸಹಿಸು ಎಂಬ ಅರ್ಥ, ಸಹನೆ, ಟಾಲರೆನ್ಸ್. ಅಕ್ಸೆಪ್ಟ್ ಅಂತ ಹೇಳಿದ್ರೆ ಏನಾಯ್ತು? ಸ್ವೀಕರಿಸು ಎಂಬ ಅರ್ಥ. ಅಕ್ಸೆಪ್ಟೆನ್ಸ್ ಅಂತ ಹೇಳಿದ್ರೆ ಸ್ವೀಕಾರ. ಫರ್ಗಿವ್ ಅಂತ ಹೇಳಿದ್ರೆ ಕ್ಷಮಿಸು ಎಂಬ ಅರ್ಥ ಬರುತ್ತೆ. ಫರ್ಗಿವ್ನೆಸ್ ಅಂತ ಹೇಳಿದ್ರೆ ಕ್ಷಮೆ. ಲೆಟ್ಟಿಂಗ್ ಗೋ ಅಂತ ಹೇಳಿದ್ರೆ ಏನು ಅರ್ಥ? ಬಿಟ್ಟು ಬಿಡುವ ಗುಣ. ಏನೇ ನಮಗೆ ತೊಂದರೆ ಮಾಡಿದರೂ ಕೂಡ ಅದನ್ನು ಬಿಟ್ಟು ಬಿಡುವಂತಹ ಗುಣ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡಿಕೊಳ್ಳುವಿಕೆ. ಕಂಪ್ಯಾಷನ್, ಫೈನಲಿ ದಯೆ, ಕರುಣೆ. ಇವುಗಳಿದೆಯಲ್ಲ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಇವುಗಳನ್ನು ಅಳವಡಿಸಿದರೆ, ಇವುಗಳನ್ನು ಬೆಳೆಸಿದರೆ ನಮ್ಮ ಜೀವನ ಖಂಡಿತವಾಗಿಯೂ ಪರಿಪೂರ್ಣವಾಗುತ್ತೆ. ಡೂ ದಿಸ್, ಇವುಗಳನ್ನು ಮಾಡ್ರಿ. ಡೂ ದೀಸ್ ಅಂತ ಹೇಳ್ತೀನಿ. ಇಫ್ ಯು ವಾಂಟ್ ಟ್ರೂ ಫ್ರೀಡಮ್, ಪೀಸ್ ಅಂಡ್ ಜಾಯ್, ನಿಜವಾದ ಸ್ವಾತಂತ್ರ್ಯ. ಇಫ್ ಯು ವಾಂಟ್ ಅಂದ್ರೆ ಬೇಕಿದ್ರೆ, ಟ್ರೂ ಫ್ರೀಡಮ್ ಅಂತ ಹೇಳಿದ್ರೆ ನಿಜವಾದ ಸ್ವಾತಂತ್ರ್ಯ, ಪೀಸ್ ಶಾಂತಿ, ಅಂಡ್ ಜಾಯ್ ಸಂತೋಷ ಬೇಕಿದ್ರೆ ಇದನ್ನು ಮಾಡ್ರಿ.